ಗಂಡ ಸತ್ತ ತಕ್ಷಣ ಸೊಸೆಯನ್ನು ಮನೆಯಿಂದ ಹೊರಹಾಕಲಾಯಿತು. ಆದರೆ ಅದರ ನಂತರ ಏನಾಯಿತು ಎಂಬುದನ್ನು ನೋಡಿ ಇಡೀ ಗ್ರಾಮವೇ ಕಣ್ಣೀರಿಟ್ಟಿತು. ಸ್ನೇಹಿತರೆ, ಇದು ಜಾರ್ಖಂಡ್ನ ಸಣ್ಣ ಹಳ್ಳಿ ದೇವಗಳದ ಕತೆ. ಈ ಕತೆಯ ಅಂತ್ಯ ನಿಮ್ಮ ಹೃದಯವನ್ನು ಸ್ಪರ್ಶಿಸುತ್ತದೆ. ಆದ್ದರಿಂದ ಇದನ್ನು ಕೊನೆಯವರೆಗೂ ಕೇಳಿ. ಬೆಳಗಿನ ಸಮಯವಾಗಿತ್ತು. ಜಾರ್ಖಂಡ್ನ ಸಣ್ಣ ಹಳ್ಳಿ ದೇವಗಡದಲ್ಲಿ ಮಂದವಾದ ಸೂರ್ಯಕಿರಣಗಳು ಹರಡುತ್ತಿದ್ದವು. ಹೊಲಗಳಿಂದ ಬರುತ್ತಿದ್ದ ಮಣ್ಣಿನ ಸುಗಂಧವು ಇಡೀ ವಾತಾವರಣವನ್ನು ಶಾಂತಗೊಳಿಸುತ್ತಿತ್ತು. ಹಳ್ಳಿಯ ಹೊರಭಾಗದಲ್ಲಿದ್ದ ದೊಡ್ಡ ಮನೆಯ ಅಂಗಣದಲ್ಲಿ ಇಂದು ವಿಚಿತ್ರವಾದ ನಿಶ್ಶಬ್ದತೆ ಆವರಿಸಿತ್ತು. ಆ ಮನೆಯಲ್ಲಿ ಒಮ್ಮೆ ನಗು ಮೊಳಗುತ್ತಿತ್ತು. ಆದರೆ ಇಂದು ಪ್ರತಿಯೊಂದು ಗೋಡೆಯೂ ಅಳುತ್ತಿರುವಂತೆ ಕಾಣುತ್ತಿತ್ತು. ಬಿಳಿ ಸೀರೆ ಧರಿಸಿದ್ದ ಸಿಯಾ ಮಂಟಪದ ಮೆಟ್ಟಿಲುಗಳ ಮೇಲೆ ಮೌನವಾಗಿ ಕುಳಿತಿದ್ದಳು. ಅವಳ ಊದಿಕೊಂಡ ಕಣ್ಣುಗಳು ಹೇಳುತ್ತಿದ್ದವು, ಅವಳು ಇಡೀ ರಾತ್ರಿ ನಿದ್ರೆ ಮಾಡಿರಲಿಲ್ಲ ಎಂದು. ಕೈಗಳಲ್ಲಿ ತನ್ನ ಗಂಡ ಆರವ್ನ ಫೋಟೋವನ್ನು ಬಿಗಿಯಾಗಿ ಹಿಡಿದಿದ್ದಳು. ಆರವ್ ಅವನೊಂದಿಗೆ ಅವಳು 7 ಜನ್ಮಗಳವರೆಗೆ ಜೊತೆ ನಿಭಾಯಿಸುವೆ ಎಂದು ಪ್ರತಿಜ್ಞೆ ಮಾಡಿದ್ದಳು. ಮದುವೆ ನಂತರ ಮೊದಲ ಬಾರಿಗೆ ಅವಳ ಕೈ ಹಿಡಿದು ಹೇಳಿದ್ದನು, ಸಿಯಾ, ಏನೇ ಆಗಲಿ ನಾನು ನಿನ್ನನ್ನು ಎಂದಿಗೂ ಒಂಟಿಯಾಗಿಡುವುದಿಲ್ಲ. ಆದರೆ ವಿಧಿಗೆ ಬಹುಶಃ ಇದು ಒಪ್ಪಲಿಲ್ಲ. 3 ದಿನಗಳ ಹಿಂದೆ ನಗರದಿಂದ ಹಿಂತಿರುಗುವಾಗ ಆರವ್ನ ಕಾರಿಗೆ ಅಪಘಾತ ಆಗಿತ್ತು. ಒಂದು ಕ್ಷಣದಲ್ಲಿ ಎಲ್ಲವೂ ಮುಗಿದು ಹೋಯಿತು. ಸಿಯಾದ ಜಗತ್ತು, ಅವಳ ಆಧಾರ, ಅವಳ ತನ್ನವನಾದ ವ್ಯಕ್ತಿ, ಎಲ್ಲವೂ ಅವಳಿಂದ ಕಸಿದುಕೊಳ್ಳಲ್ಪಟ್ಟವು. ಮನೆಯಲ್ಲಿ ಕುಳಿತಿದ್ದ ಜನರು ನಿಧಾನವಾಗಿ ಎದ್ದು ಹೋಗಿದ್ದರು. ಬಂಧು ಬಳಗವು ಈಗ ಕೇವಲ ಔಪಚಾರಿಕ ಮಾತುಗಳನ್ನು ಹೇಳಿ ಹೊರಟು ಹೋಗುತ್ತಿತ್ತು. ಆದರೆ ಸಿಯಾ ಇನ್ನೂ ಅಲ್ಲಿ ಕುಳಿತಿದ್ದಳು. ಅವಳಿಗೆ ಆರವ್ ಈಗ ಈ ಜಗತ್ತಿನಲ್ಲಿ ಇಲ್ಲ ಎಂಬುದೇ ನಂಬಿಕೆಯಾಗುತ್ತಿರಲಿಲ್ಲ. ಆಗ ಒಳಗಿನಿಂದ ಜೋರಾದ ಧ್ವನಿ ಕೇಳಿಸಿತು, ಇನ್ನೆಷ್ಟು ಹೊತ್ತು ಹೀಗೆ ಕುಳಿತುಕೊಳ್ಳುತ್ತೀಯಾ? ಅದು ಅವಳ ಅತ್ತೆ ವಿಮಲಾದೇವಿಯ ಧ್ವನಿಯಾಗಿತ್ತು. ಸಿಯಾ ನಿಧಾನವಾಗಿ ತಲೆ ಎತ್ತಿದಳು. ವಿಮಲಾದೇವಿಯ ಕಣ್ಣುಗಳಲ್ಲಿ ದುಃಖಕ್ಕಿಂತ ಕೋಪವೇ ಹೆಚ್ಚು ಕಾಣುತ್ತಿತ್ತು. ನೀನು ಈ ಮನೆಗೆ ಕಾಲಿಟ್ಟ ತಕ್ಷಣ ನನ್ನ ಮಗ ಹೋದ. ದುರದೃಷ್ಟವತಿ. ಸಿಯಾದ ಕೈಗಳು ನಡುಗಿದವು. ಅವಳು ಗಂಟಲು ಕಟ್ಟಿಕೊಂಡ ಧ್ವನಿಯಲ್ಲಿ ಹೇಳಿದಳು, ಅಮ್ಮಾಜಿ, ಹೀಗೆ ಹೇಳಬೇಡಿ. ನಾನು ಕೂಡ ಆರವ್ಜಿ ಇಲ್ಲದೆ. ಮೌನ. ವಿಮಲಾದೇವಿ ಕಿರುಚಿದಳು, ನನ್ನ ಮಗ ಸತ್ತು ಹೋದ ಮತ್ತು ನಿನಗೆ ನಿನ್ನದೇ ಚಿಂತೆಯೇ? ಆ ದಿನ ನೀನು ಹತ ಮಾಡಿ ಅವನನ್ನು ನಗರಕ್ಕೆ ಕಳುಹಿಸದೇ ಇದ್ದಿದ್ದರೆ ಇಂದು ಅವನು ಬದುಕಿರುತ್ತಿದ್ದ. ಸಿಯಾ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು. ನಿಜವಾಗಿ ಆ ದಿನ ಸಿಯಾ ಕೇವಲ ಇಷ್ಟು ಮಾತ್ರ ಹೇಳಿದ್ದಳು, ಆರವ್ ಹಲವು ದಿನಗಳಿಂದ ಕೆಲಸದಲ್ಲಿ ನಿರತರಾಗಿದ್ದಾನೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲಿ ಎಂದು. ಆದರೆ ಆರವ್ ನಗುತ್ತಾ ಹೇಳಿದ್ದನು, ಇದು ಕೊನೆಯ ಕೆಲಸ ಮಾತ್ರ. ಹಿಂತಿರುಗಿ ಇಡೀ ದಿನ ನಿನ್ನೊಂದಿಗೇ ಇರುತ್ತೇನೆ. ಅವನು ಕೊನೆಯ ಬಾರಿಗೆ ಮನೆಯಿಂದ ಹೊರಟಿದ್ದಾನೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಅಂಗಣದಲ್ಲಿ ನಿಂತಿದ್ದ ಕೆಲವು ನೆರೆಹೊರೆಯವರು ಎಲ್ಲವನ್ನೂ ಕೇಳುತ್ತಿದ್ದರು. ಆದರೆ ಯಾರಿಗೂ ಏನನ್ನಾದರೂ ಹೇಳುವ ಧೈರ್ಯ ಇರಲಿಲ್ಲ. ಆಗ ಮನೆಯ ದೊಡ್ಡ ಮಗ ರಾಘವ್ ಒಳಗೆ ಬರುತ್ತಾ ಹೇಳಿದನು, ಅಮ್ಮ ಸರಿಯೇ ಹೇಳುತ್ತಿದ್ದಾರೆ. ಈ ಮನೆಗೆ ಕಾಲಿಟ್ಟ ಕ್ಷಣದಿಂದಲೇ ಅಶುಭ ಆರಂಭವಾಯಿತು. ಸಿಯಾ ಆಶ್ಚರ್ಯದಿಂದ ಅವನ ಕಡೆ ನೋಡಿದಳು. ಮದುವೆಯ ನಂತರ ಅವಳನ್ನು ತನ್ನ ಚಿಕ್ಕ ತಂಗಿ ಎಂದು ಕರೆಯುತ್ತಿದ್ದ ರಾಘವ್ ಇಂದು ಅವನ ಕಣ್ಣುಗಳಲ್ಲೂ ದ್ವೇಷವಿತ್ತು. ಅಣ್ಣಾ, ನೀವು? ಹೌದು, ನಾನು, ರಾಘವ್ ಕೋಪದಿಂದ ಹೇಳಿದನು. ಆರವ್ ಹೋದನು, ಅದಕ್ಕೆ ಕಾರಣವೂ ಇದೆ. ಸಿಯಾದ ಕಿವಿಗಳು ಜಡವಾಗಿ ಬಿಟ್ಟವು. ತಾನು ತನ್ನೆಲ್ಲವನ್ನೂ ಎಂದುಕೊಂಡಿದ್ದ ಮನೆಯವರೇ ಇಂದು ಅವಳನ್ನು ತಪ್ಪಿತಸ್ಥಳನ್ನಾಗಿ ಮಾಡುತ್ತಿದ್ದರು. ಅವಳ ಕಣ್ಣುಗಳ ಮುಂದೆ ಮದುವೆಯ ದಿನ ತೇಲಿ ಬಂತು. ಬಿಹಾರದ ಮಧುಬನಿ ಜಿಲ್ಲೆಯಲ್ಲಾದ ಆ ಮದುವೆಯಲ್ಲಿ ಆರವ್ ಎಷ್ಟು ಸಂತೋಷವಾಗಿದ್ದನು. ಮತ್ತೆ ಮತ್ತೆ ಎಲ್ಲರ ಮುಂದೆ ಹೇಳುತ್ತಿದ್ದನು, ನನ್ನ ಸಿಯಾ ಈ ಮನೆಯ ಲಕ್ಷ್ಮಿ. ಆಗ ಇಡೀ ಮನೆ ನಗುತ್ತಿತ್ತು. ಆದರೆ ಇಂದು ಅದೇ ಮನೆಯಲ್ಲಿ ಅವಳಿಗೆ ಜಾಗ ಸಣ್ಣದಾಗಿ ಬಿಟ್ಟಿತ್ತು. ಮಧ್ಯಾಹ್ನವಾಗುವಷ್ಟರಲ್ಲಿ ವಾತಾವರಣ ಇನ್ನೂ ಕೆಟ್ಟಿತು. ಬಂಧುಗಳು ಹೋದ ನಂತರ ವಿಮಲಾದೇವಿ ಸಿಯಾದ ಕೊಠಡಿಯ ಬಾಗಿಲು ತೆರೆಯಿಸಿದರು. ನಿನ್ನ ಸಾಮಾನುಗಳನ್ನು ಕಟ್ಟಿ. ಸಿಯಾ ಬೆಚ್ಚಿಬಿದ್ದು ಕೇಳಿದಳು, ಏನು? ಕೇಳಿಸಲ್ವಾ? ಈ ಮನೆಯಲ್ಲಿ ಈಗ ನಿನಗೆ ಯಾವುದೇ ಜಾಗವಿಲ್ಲ. ಇದನ್ನು ಕೇಳುತ್ತಿದ್ದಂತೆಯೇ ಸಿಯಾದ ಕಾಲಡಿಯಲ್ಲಿ ನೆಲವೇ ಜಾರಿದಂತಾಯಿತು. ಅಮ್ಮಾಜಿ, ನಾನು ಎಲ್ಲಿಗೆ ಹೋಗಲಿ? ಎಲ್ಲಿ ಬೇಕಾದರೂ ಹೋಗು, ನಮಗೆ ಅದರಿಂದ ಏನೂ ಸಂಬಂಧ ಇಲ್ಲ. ಸಿಯಾ ಅಳುತ್ತಾ ಅವರ ಕಾಲಿಗೆ ಬಿದ್ದಳು. ಅಮ್ಮಾಜಿ, ಈಗ ಈ ಜಗತ್ತಿನಲ್ಲಿ ನನಗೆ ಯಾರೂ ಇಲ್ಲ. ದಯವಿಟ್ಟು ನನ್ನನ್ನು ಹೊರಹಾಕಬೇಡಿ. ಆದರೆ ವಿಮಲಾದೇವಿಯ ಹೃದಯ ಕಲ್ಲಿನಂತಾಗಿತ್ತು. ಅವರು ಕೋಪದಿಂದ ಅವಳ ಕೈಯನ್ನು ತಳ್ಳಿಬಿಟ್ಟರು. ನಿನ್ನ ಕಣ್ಣೀರನ್ನು ಸಾಕಷ್ಟು ನೋಡಿದ್ದೇವೆ. ಇಲ್ಲಿಂದ ಹೊರಟು ಹೋಗು.
ಅಷ್ಟರಲ್ಲಿ ರಾಘವ್ನ ಹೆಂಡತಿ ನಂದಿನಿಯೂ ಮುಂದೆ ಬಂತು. ಅವಳು ಯಾವಾಗಲೂ ಸಿಯಾದ ಮೇಲೆ ಅಸೂಯೆಪಡುತ್ತಿದ್ದಳು. ಏಕೆಂದರೆ ಮನೆಯಲ್ಲಿ ಎಲ್ಲರೂ ಆರವ್ ಮತ್ತು ಸಿಯಾ ಜೋಡಿಯನ್ನು ಹೊಗಳುತ್ತಿದ್ದರು. ನಂದಿನಿ ವ್ಯಂಗ್ಯವಾಗಿ ಹೇಳಿದಳು, ಇಂತಹ ಹೆಂಗಸು ಮನೆಯಲ್ಲಿ ಇರುವುದು ಒಳ್ಳೆಯದಲ್ಲ. ಅಶುಭದ ನೆರಳು ಇಡೀ ಕುಟುಂಬದ ಮೇಲೆ ಬೀಳುತ್ತದೆ. ಸಿಯಾಗೆ ಯಾರೋ ಅವಳ ಎದೆಯನ್ನು ಹರಿದುಕೊಳ್ಳುತ್ತಿರುವಂತೆ ಅನಿಸಿತು. ಯಾವ ಮನೆಯಿಗಾಗಿ ಅವಳು ದಿನರಾತ್ರಿ ಶ್ರಮಿಸಿದ್ದಳು, ಅತ್ತೆಯ ಸೇವೆ ಮಾಡಿದ್ದಳು, ಎಲ್ಲರ ಇಷ್ಟದ ಊಟ ಮಾಡಿದ್ದಳು. ಇಂದು ಅದೇ ಮನೆಯಲ್ಲಿ ಅವಳನ್ನು ಪರಕೀಯಳನ್ನಾಗಿ ಮಾಡಲಾಗಿತ್ತು. ಅವಳು ನಡುಗುವ ಕೈಗಳಿಂದ ಆರವ್ನ ಫೋಟೋವನ್ನು ತೆಗೆದುಕೊಂಡು ತನ್ನ ಕೊಠಡಿಗೆ ಹೋದಳು. ಆ ಕೊಠಡಿಯ ಪ್ರತಿಯೊಂದು ವಸ್ತುವಿನಲ್ಲೂ ಆರವ್ನ ನೆನಪು ಮೊಳಗುತ್ತಿತ್ತು. ಗೋಡೆಯ ಮೇಲೆ ಇದ್ದ ಅವರ ಮದುವೆಯ ಫೋಟೋ, ಕಿಟಕಿಯ ಬಳಿಯಿದ್ದ ಆರವ್ನ ಗಿಟಾರ್, ಹಾಸಿಗೆಯ ಮೂಲೆಯಲ್ಲಿದ್ದ ಅವನ ಗಡಿಯಾರ. ಅವುಗಳನ್ನು ನೋಡಿ ಸಿಯಾ ಜೋರಾಗಿ ಅಳಲು ಆರಂಭಿಸಿದಳು. ನೀವು ಹೇಳಿದ್ದೀರಲ್ಲ, ನನ್ನನ್ನು ಎಂದಿಗೂ ಒಂಟಿಯಾಗಿಡುವುದಿಲ್ಲ ಎಂದು. ಅವಳ ಧ್ವನಿ ಇಡೀ ಕೊಠಡಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆದರೆ ಉತ್ತರಿಸುವವರು ಈಗ ಯಾರೂ ಇರಲಿಲ್ಲ. ಸುಮಾರು 1 ಗಂಟೆಯ ನಂತರ ಸಿಯಾ ಹೊರಬಂದಳು. ಅವಳ ಕೈಯಲ್ಲಿ ಒಂದು ಸಣ್ಣ ಬ್ಯಾಗಿತ್ತು. ಅವಳು ಕೊನೆಯ ಬಾರಿಗೆ ಆ ಮನೆಯನ್ನು ನೋಡಿದಳು. ತಾನು ಕನಸುಗಳನ್ನು ಕಟ್ಟಿಕೊಂಡಿದ್ದ ಆ ಮನೆಯನ್ನು. ವಿಮಲಾದೇವಿ ಬಾಗಿಲಿನ ಕಡೆ ತೋರಿಸಿ ಹೇಳಿದರು, ಹೋಗು, ಮತ್ತೆ ಈ ಮನೆಯ ಕಡೆ ನೋಡಬೇಡ. ಸಿಯಾದ ಕಣ್ಣುಗಳಿಂದ ಕಣ್ಣೀರು ನಿಲ್ಲಲೇ ಇಲ್ಲ. ಅವಳು ನಿಧಾನವಾಗಿ ಬಾಗಿಲಿನ ಕಡೆ ನಡೆಯತೊಡಗಿದಳು. ಆದರೆ ಆಗ ಹಿಂದೆಂದಿನಿಂದ ಆರವ್ನ ತಂದೆ ದಯಾನಂದ್ಜಿಯ ದುರ್ಬಲ ಧ್ವನಿ ಕೇಳಿಸಿತು, ನಿಲ್ಲು ಸಿಯಾ. ಇಡೀ ಮನೆ ಏಕಾಏಕಿ ಮೌನವಾಯಿತು. ದಯಾನಂದ್ಜಿ ಇದುವರೆಗೆ ಮೌನವಾಗಿದ್ದರು. ಅವರು ನಡುಗುವ ಹೆಜ್ಜೆಗಳಿಂದ ಮುಂದೆ ಬಂದು ಸಿಯಾದ ಕಡೆ ನೋಡಿದರು. ಅವರ ಕಣ್ಣುಗಳು ತೇವವಾಗಿದ್ದವು. ಸೊಸೆ, ನೀನು ಎಲ್ಲಿಗೂ ಹೋಗುವುದಿಲ್ಲ. ವಿಮಲಾದೇವಿ ಕೋಪದಿಂದ ಹೇಳಿದರು, ನೀವು ಮಧ್ಯೆ ಬರಬೇಡಿ. ಆದರೆ ದಯಾನಂದ್ಜಿ ಮೊದಲ ಬಾರಿಗೆ ಜೋರಾಗಿ ಹೇಳಿದರು, ಸಾಕು ವಿಮಲಾ. ಇಡೀ ಅಂಗಣ ನಿಶ್ಶಬ್ದವಾಯಿತು. ಅವರು ಸಿಯಾದ ತಲೆಯ ಮೇಲೆ ಕೈಯಿಟ್ಟರು. ಈ ಮನೆಗೆ ತನ್ನ ಮನೆಯೆಂದುಕೊಂಡ ಹುಡುಗಿಯನ್ನು ದುಃಖದ ಸಮಯದಲ್ಲಿ ನಾವು ಒಂಟಿಯಾಗಿ ಬಿಡಬೇಕೇ? ಆರವ್ ಇದ್ದಿದ್ದರೆ ಇದನ್ನೆಲ್ಲ ನೋಡಬಹುದಿತ್ತೇ? ಸಿಯಾ ಬಿಕ್ಕಿ ಅಳಲು ಆರಂಭಿಸಿದಳು. ಈ ಮನೆಯಲ್ಲಿ ತನ್ನ ನೋವನ್ನು ಅರ್ಥಮಾಡಿಕೊಳ್ಳುವ ಯಾರಾದರೂ ಇದ್ದಾರೆ ಎಂಬ ಭಾವನೆ ಅವಳಿಗೆ ಮೊದಲ ಬಾರಿಗೆ ಬಂತು. ಸ್ನೇಹಿತರೆ, ಆದರೆ ಕಥೆ ಇನ್ನೂ ಮುಗಿದಿರಲಿಲ್ಲ. ಏಕೆಂದರೆ ಅದೇ ಸಂಜೆ ಈ ಮನೆಯಲ್ಲಿ ಏನೋ ಒಂದು ಘಟನೆ ನಡೆಯಲಿತ್ತು. ಅದರ ನಂತರ ಇಡೀ ಗ್ರಾಮದ ಕಣ್ಣುಗಳು ತೇವವಾಗುತ್ತಿದ್ದವು. ಸಂಜೆಯಾಗತೊಡಗಿತು. ದೇವಗದ ಹಳ್ಳಿಯ ಬೀದಿಗಳಲ್ಲಿ ನಿಧಾನವಾಗಿ ಕತ್ತಲೆ ಇಳಿಯುತ್ತಿತ್ತು. ಆಕಾಶದಲ್ಲಿ ಹಾರುತ್ತಿದ್ದ ಪಕ್ಷಿಗಳ ಧ್ವನಿಗಳು ಈಗ ಶಾಂತವಾಗುತ್ತಿದ್ದವು. ಆದರೆ ಆರವ್ನ ಮನೆಯೊಳಗಿನ ಬಿರುಗಾಳಿ ಇನ್ನೂ ಶಮನವಾಗಿರಲಿಲ್ಲ. ಅಂಗಣದಲ್ಲಿ ನಿಂತಿದ್ದ ಸಿಯಾ ನಿರಂತರವಾಗಿ ಅಳುತ್ತಲೇ ಇದ್ದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ದಯಾನಂದ್ಜಿ ಅವಳ ಎದುರು ನಿಂತಿದ್ದರು. ಆದರೆ ವಿಮಲಾದೇವಿ ಕೋಪದಿಂದ ಒಳಹೊರಗೆ ಸುತ್ತಾಡುತ್ತಿದ್ದರು. ನಾನು ಸ್ಪಷ್ಟವಾಗಿ ಹೇಳುತ್ತೇನೆ, ವಿಮಲಾದೇವಿ ಕಿರುಚುತ್ತಾ ಹೇಳಿದರು. ಈ ಹುಡುಗಿ ಈ ಮನೆಯಲ್ಲಿರಬೇಕು, ಇಲ್ಲವೇ ನಾನು. ದಯಾನಂದ್ಜಿ ದೀರ್ಘ ಉಸಿರೆಳೆದರು. ವಿಮಲಾ, ದುಃಖದಲ್ಲಿ ಮನುಷ್ಯನ ಹೃದಯವನ್ನು ಸಣ್ಣದಾಗಿಸಬಾರದು. ಹೃದಯವೇ? ವಿಮಲಾದೇವಿ ನಕ್ಕರು. ನನ್ನ ಯುವ ಮಗ ಸತ್ತು ಹೋದನು, ಮತ್ತು ನೀವು ನನಗೆ ಹೃದಯದ ಪಾಠ ಹೇಳುತ್ತಿದ್ದೀರಾ? ಸಿಯಾ ಮೌನವಾಗಿ ಎಲ್ಲವನ್ನೂ ಕೇಳುತ್ತಿದ್ದಳು. ತನ್ನ ಕಾರಣದಿಂದ ಮನೆಯಲ್ಲಿ ಇನ್ನಷ್ಟು ಜಗಳವಾಗಬಾರದೆಂದು ಅವಳು ಬಯಸುತ್ತಿರಲಿಲ್ಲ. ಅವಳು ನಿಧಾನವಾಗಿ ಹೇಳಿದಳು, ಬಾಬುಜಿ ಬಿಡಿ, ನಾನು ಹೋಗುತ್ತೇನೆ. ಇಲ್ಲ ಸೊಸೆ, ದಯಾನಂದ್ಜಿ ಹೇಳಿದರು, ನೀನು ಎಲ್ಲಿಗೂ ಹೋಗುವುದಿಲ್ಲ. ಆದರೆ ಆಗ ರಾಘವ್ ಕೋಪದಿಂದ ಮುಂದೆ ಬಂತು. ಅಪ್ಪ, ನೀವು ಏಕೆ ಅರ್ಥಮಾಡಿಕೊಳ್ಳುತ್ತಿಲ್ಲ? ಗ್ರಾಮದವರು ಏನು ಹೇಳುತ್ತಾರೆ? ಜನರು ಈಗಾಗಲೇ ಹಲವು ರೀತಿಯ ಮಾತುಗಳನ್ನು ಮಾಡುತ್ತಿದ್ದಾರೆ. ಜನರಿಗಿಂತ ಮಾನವೀಯತೆ ಮುಖ್ಯ ಎಂದು ದಯಾನಂದ್ಜಿ ಉತ್ತರಿಸಿದರು. ನಂದಿನಿ ತಕ್ಷಣ ಹೇಳಿದಳು, ನಮ್ಮ ಮನೆ ಹಾಳಾದಾಗ ಮಾನವೀಯತೆ ನೆನಪಿಗೆ ಬಂದಿರಲಿಲ್ಲ. ಸಿಯಾ ಇನ್ನೂ ಕೇಳಲಾಗಲಿಲ್ಲ. ಅವಳು ತನ್ನ ಕಣ್ಣೀರನ್ನು ಒರೆಸಿ ನಡುಗುವ ಧ್ವನಿಯಲ್ಲಿ ಹೇಳಿದಳು, ಸರಿ, ನಾನು ಹೋಗುತ್ತೇನೆ. ನನ್ನ ಕಾರಣದಿಂದ ಯಾರಿಗೂ ತೊಂದರೆ ಆಗುವುದಿಲ್ಲ. ದಯಾನಂದ್ಜಿ ಅವಳನ್ನು ತಡೆಯಲು ಪ್ರಯತ್ನಿಸಿದರು. ಆದರೆ ಸಿಯಾ ಕೈಜೋಡಿಸಿದಳು. ನನ್ನ ಕಾರಣದಿಂದ ಮನೆ ಒಡೆಯುತ್ತಿದ್ದರೆ ನಾನು ಹೋಗುವುದೇ ಸರಿ ಎಂದು ಹೇಳಿ ಅವಳು ನಿಧಾನವಾಗಿ ಬಾಗಿಲಿನ ಕಡೆ ನಡೆಯತೊಡಗಿದಳು. ಆ ಕ್ಷಣದಲ್ಲಿ ಅವಳ ಕಾಲುಗಳಲ್ಲಿ ಶಕ್ತಿಯೇ ಉಳಿದಿಲ್ಲದಂತೆ ಕಾಣುತ್ತಿತ್ತು. ಅವಳು ಕೊನೆಯ ಬಾರಿಗೆ ಹಿಂದೆ ತಿರುಗಿ ಮನೆಯನ್ನು ನೋಡಿದಳು. ಇಲ್ಲಿಯೇ ಅವಳು ಕನಸುಗಳನ್ನು ಕಂಡಿದ್ದಳು. ಇಲ್ಲಿಯೇ ಆರವ್ ಅವಳಿಗಾಗಿ ಚಹಾ ಮಾಡಿಕೊಡುತ್ತಿದ್ದನು. ಇಲ್ಲಿಯೇ ಇಬ್ಬರೂ ರಾತ್ರಿ ಮೇಲ್ಮಹಡಿಯಲ್ಲಿ ಕುಳಿತು ಗಂಟೆಗಳ ಕಾಲ ಮಾತನಾಡುತ್ತಿದ್ದರು. ಎಲ್ಲವೂ ಮುಗಿದು ಹೋಗಿತ್ತು. ಅಂಗಣದ ಹೊರಗೆ ತಲುಪುತ್ತಿದ್ದಂತೆಯೇ
ಹಠಾತ್ತನೆ ಮಳೆ ಆರಂಭವಾಯಿತು. ಜೋರಾದ ಮಳೆಬಿಂದುಗಳು ನೆಲದ ಮೇಲೆ ಬೀಳತೊಡಗಿದವು. ಸಿಯಾ ಏನೂ ಯೋಚಿಸದೆ ಮಳೆಯಲ್ಲಿ ನೆನೆದು ರಸ್ತೆಯ ಮೇಲೆ ನಡೆಯತೊಡಗಿದಳು. ಕೈಯಲ್ಲಿ ಸಣ್ಣ ಬ್ಯಾಗ್, ಎದೆಯೊಡನೆ ಹಚ್ಚಿಕೊಂಡಿದ್ದ ಆರವ್ನ ಫೋಟೋ ಮತ್ತು ಕಣ್ಣುಗಳಲ್ಲಿ ಒಡೆದ ಕನಸುಗಳು. ಹಳ್ಳಿಯ ಕೆಲವು ಜನರು ಅವಳು ಹೋಗುತ್ತಿರುವುದನ್ನು ನೋಡುತ್ತಿದ್ದರು. ಯಾರೋ ವಿಷಾದ ವ್ಯಕ್ತಪಡಿಸುತ್ತಿದ್ದರು. ಯಾರೋ ಕಿವಿಯಲ್ಲಿ ಗುಸುಗುಸು ಮಾತನಾಡುತ್ತಿದ್ದರು. ಬಡವಳಾದ ಅವಳನ್ನು ತಡೆಯಲು ಮಾತ್ರ ಯಾರೂ ಪ್ರಯತ್ನ ಮಾಡಲಿಲ್ಲ. ಸುಮಾರು ಅರ್ಧ ಗಂಟೆ ನಡೆದು ಸಿಯಾ ಹಳ್ಳಿಯ ಹಳೆಯ ಬಸ್ ನಿಲ್ದಾಣದ ಬಳಿ ತಲುಪಿದಳು. ಅಲ್ಲಿ ಒಡೆದಿದ್ದ ಒಂದು ಬೆಂಚ್ ಇತ್ತು. ಅವಳು ಅದೇ ಮೇಲೆ ಕುಳಿತುಕೊಂಡಳು. ಮಳೆ ಇನ್ನೂ ಮುಂದುವರಿಯುತ್ತಿತ್ತು. ಅವಳ ಬಿಳಿ ಸೀರೆ ಸಂಪೂರ್ಣವಾಗಿ ನೆನೆದು ಹೋಗಿತ್ತು. ಕೈಗಳು ನಡುಗುತ್ತಿದ್ದವು. ಅವಳು ನಿಧಾನವಾಗಿ ಆರವ್ನ ಫೋಟೋವನ್ನು ನೋಡಿದಳು. ನೋಡಿ, ನೀವು ಹೋದ ನಂತರ ಎಲ್ಲವೂ ಬದಲಾಗಿ ಬಿಟ್ಟಿದೆ ಅಷ್ಟೆಂದ ತಕ್ಷಣ ಅವಳ ಧ್ವನಿ ಮುರಿದು ಹೋಯಿತು. ಅದೇ ಸಮಯದಲ್ಲಿ ಹತ್ತಿರದ ಚಹಾ ಅಂಗಡಿಯ ವೃದ್ಧ ವ್ಯಕ್ತಿ ಅವಳನ್ನು ನೋಡುತ್ತಿದ್ದನು. ಅವರ ಹೆಸರು ರಾಮು ಕಾಕಾ ಆಗಿತ್ತು. ಅವರು ಸಿಯಾಳನ್ನು ಬಾಲ್ಯದಿಂದಲೇ ತಿಳಿದಿದ್ದರು. ರಾಮು ಕಾಕಾ ನಿಧಾನವಾಗಿ ಅವಳ ಬಳಿಗೆ ಬಂದರು. ಸೊಸೆ, ನೀನು ಇಲ್ಲಿ ಈ ಸ್ಥಿತಿಯಲ್ಲಿ? ಸಿಯಾ ಏನೂ ಮಾತನಾಡಲಿಲ್ಲ. ರಾಮು ಕಾಕಾ ಎಲ್ಲವನ್ನೂ ಅರ್ಥಮಾಡಿಕೊಂಡರು. ತಮ್ಮ ಗಮ್ಛಾದಿಂದ ಬೆಂಚನ್ನು ಸ್ವಚ್ಛಗೊಳಿಸಿ, ಬಾ, ಮೊದಲು ಬಿಸಿ ಚಹಾ ಕುಡಿ ಎಂದರು. ಸಿಯಾ ತಲೆಯನ್ನು ತಗ್ಗಿಸಿಕೊಂಡಳು. ಮನಸ್ಸಿಲ್ಲ ಕಾಕಾ. ರಾಮು ಕಾಕಾರ ಕಣ್ಣುಗಳು ತುಂಬಿಕೊಂಡವು. ದುಃಖ ಎಷ್ಟೇ ದೊಡ್ಡದಾಗಿರಲಿ ಮಗಳೇ, ಜೀವನ ನಿಲ್ಲುವುದಿಲ್ಲ. ಇದನ್ನು ಕೇಳುತ್ತಿದ್ದಂತೆಯೇ ಸಿಯಾ ಜೋರಾಗಿ ಅಳಲು ಆರಂಭಿಸಿದಳು. ರಾಮು ಕಾಕಾ ಅವಳನ್ನು ತಮ್ಮ ಮಗಳಂತೆ ಸಮಾಧಾನಪಡಿಸಿದರು. ಸ್ವಲ್ಪ ಸಮಯದ ನಂತರ ಅವರು ಕೇಳಿದರು, ಈಗ ಎಲ್ಲಿಗೆ ಹೋಗುತ್ತೀಯಾ? ಸಿಯಾ ಖಾಲಿ ದೃಷ್ಟಿಯಿಂದ ಮುಂದೆ ನೋಡಿದಳು. ಗೊತ್ತಿಲ್ಲ. ಅವಳ ಬಳಿ ನಿಜವಾಗಿಯೂ ಹೋಗಲು ಯಾವುದೇ ಸ್ಥಳ ಇರಲಿಲ್ಲ. ತವರು ಮನೆಯಲ್ಲಿ ಮೊದಲೇ ಯಾರೂ ಉಳಿದಿರಲಿಲ್ಲ. ತಾಯಿ ತಂದೆಯರು ಹಲವು ವರ್ಷಗಳ ಹಿಂದೆ ಮರಣ ಹೊಂದಿದ್ದರು. ಒಬ್ಬ ಚಿಕ್ಕ ತಮ್ಮನಿದ್ದ, ಆದರೆ ಅವನು ನಗರಕ್ಕೆ ಹೋಗಿ ಮತ್ತೆ ಎಂದಿಗೂ ಮರಳಿ ಬರಲಿಲ್ಲ. ಜಗತ್ತಿನಲ್ಲಿ ಈಗ ಅವಳಿಗೆ ಸ್ವಂತವೆಂದು ಯಾರೂ ಇರಲಿಲ್ಲ. ಆಗ ಅಕಸ್ಮಾತ್ತಾಗಿ ಎದುರಿಗೆ ಒಂದು ಕಾರು ಬಂದು ನಿಂತಿತು. ಕಾರಿನಿಂದ ಸುಮಾರು 55 ವರ್ಷದ ಮಹಿಳೆ ಇಳಿದರು. ಮುಖದಲ್ಲಿ ಗಂಭೀರತೆ ಇತ್ತು, ಆದರೆ ಕಣ್ಣುಗಳಲ್ಲಿ ಆತ್ಮೀಯತೆ. ಅವರು ಸಿಯಾಳನ್ನು ಗಮನದಿಂದ ನೋಡಿದರು. ನೀನು ಸಿಯಾ ಅಲ್ಲವೇ? ಸಿಯಾ ಆಶ್ಚರ್ಯದಿಂದ ಅವರ ಕಡೆ ನೋಡಿದಳು. ಹೌದು, ಆದರೆ ನೀವು? ಮಹಿಳೆ ಕಣ್ಣುಗಳು ತುಂಬಿಕೊಂಡವು. ನಾನು ಆರವ್ನ ಕಾಲೇಜಿನ ಶಿಕ್ಷಕಿ, ಸುಜಾತಾ ಮೆಹ್ರಾ. ಆರವ್ ಆಗಾಗ್ಗೆ ಅವರ ಬಗ್ಗೆ ಮಾತನಾಡುತ್ತಿದ್ದನು. ಮ್ಯಾಡಮ್, ನೀವು ಇಲ್ಲಿ? ಸುಜಾತಾ ಅವರು ಹತ್ತಿರ ಬಂದು ಸಿಯಾಳ ತಲೆಯ ಮೇಲೆ ಕೈಯಿಟ್ಟರು. ನನಗೆ ಆರವ್ ಬಗ್ಗೆ ಗೊತ್ತಾಯಿತು, ಅದಕ್ಕಾಗಿ ಹಳ್ಳಿಗೆ ಬಂದಿದ್ದೆ. ಆದರೆ ನೀನು ಇಲ್ಲಿ ಈ ಸ್ಥಿತಿಯಲ್ಲಿ ಏಕೆ ಕುಳಿತಿದ್ದೀಯಾ? ಸಿಯಾ ಏನೂ ಮಾತನಾಡಲಿಲ್ಲ. ರಾಮು ಕಾಕಾ ನಿಧಾನವಾಗಿ ಸಂಪೂರ್ಣ ವಿಷಯವನ್ನು ಹೇಳಿದರು. ಎಲ್ಲವನ್ನೂ ಕೇಳುತ್ತಿದ್ದಂತೆಯೇ ಸುಜಾತಾ ಅವರ ಮುಖಭಾವ ಬದಲಾಯಿತು. ಅವರು ನಿನ್ನನ್ನು ಮನೆಯಿಂದ ಹೊರಹಾಕಿದರೆ? ಸಿಯಾ ತಲೆ ತಗ್ಗಿಸಿಕೊಂಡಳು. ಕೆಲವು ಕ್ಷಣಗಳ ಕಾಲ ಅಲ್ಲಿ ನಿಶ್ಶಬ್ದತೆ ಆವರಿಸಿತು. ನಂತರ ಸುಜಾತಾ ಅವರು ದೃಢವಾದ ಧ್ವನಿಯಲ್ಲಿ ಹೇಳಿದರು, ಬಾ, ನನ್ನ ಜೊತೆಗೆ ಬಾ. ಇಂದಿನಿಂದ ನೀನು ಒಬ್ಬಳಲ್ಲ. ಸಿಯಾ ಗಾಬರಿಗೊಂಡಳು. ಇಲ್ಲ ಮ್ಯಾಡಮ್, ನಾನು ಯಾರಿಗೂ ಭಾರವಾಗಲು ಬಯಸುವುದಿಲ್ಲ. ಭಾರ ಅವರು ಆಗುತ್ತಾರೆ ಯಾರಲ್ಲಿ ಮಾನವೀಯತೆ ಇರುವುದಿಲ್ಲ. ಸುಜಾತಾ ಅವರು ಹೇಳಿದರು. ನೀನು ಅಲ್ಲ. ಸಿಯಾಳ ಕಣ್ಣುಗಳಿಂದ ಮತ್ತೆ ಕಣ್ಣೀರು ಹರಿಯತೊಡಗಿತು. ಹಲವು ದಿನಗಳ ನಂತರ ಯಾರೋ ಒಬ್ಬರು ಅವಳನ್ನು ಆತ್ಮೀಯತೆಯಿಂದ ನೋಡಿದ್ದರು. ಸ್ನೇಹಿತರೆ, ಕೆಲವೊಮ್ಮೆ ಜೀವನ ಎಲ್ಲವನ್ನೂ ಕಸಿದುಕೊಂಡಾಗ ದೇವರು ಯಾರಾದರೂ ಒಬ್ಬರನ್ನು ದೇವದೂತನಾಗಿ ಕಳುಹಿಸುತ್ತಾನೆ. ಸಿಯಾ ನಿಧಾನವಾಗಿ ಕಾರಿನ ಕಡೆಗೆ ನಡೆದು ಹೋದಳು. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಅದೇ ಸಮಯದಲ್ಲಿ ಆರವ್ನ ಮನೆಯಲ್ಲಿ ಒಂದು ಅಂತಹ ಸತ್ಯ ಹೊರಬರಲಿತ್ತು. ಅದು ಇಡೀ ಕುಟುಂಬದ ನಿದ್ರೆಯನ್ನು ಕದಿಯುವಂತಿತ್ತು. ರಾತ್ರಿ ತುಂಬಾ ಗಾಢವಾಗಿತ್ತು. ದೇವಗದ ಹಳ್ಳಿಯ ಬೀದಿಗಳಲ್ಲಿ ನಿಶ್ಶಬ್ದತೆ ಆವರಿಸಿತ್ತು. ದೂರದಲ್ಲಿ ಎಲ್ಲೋ ನಾಯಿಗಳು ಬೊಗಳುವ ಶಬ್ದ ಕೇಳಿಬರುತ್ತಿತ್ತು. ಆದರೆ ಆರವ್ನ ಮನೆಯೊಳಗೆ ಯಾರ ಕಣ್ಣುಗಳಲ್ಲೂ ನಿದ್ರೆ ಇರಲಿಲ್ಲ. ದಯಾನಂದ್ ಜಿ ವರಾಂಡಾದಲ್ಲಿ ಒಬ್ಬರೇ ಕುಳಿತಿದ್ದರು. ಅವರ ದೃಷ್ಟಿ ಮತ್ತೆ ಮತ್ತೆ ಮನೆಯ ಬಾಗಿಲಿನ ಕಡೆ ಹೋಗುತ್ತಿತ್ತು. ಈಗಲೇ ಸಿಯಾ ಮರಳಿ ಬರುತ್ತಾಳೆ ಎಂಬಂತೆ. ಆದರೆ ಬಾಗಿಲು ಇನ್ನೂ ಖಾಲಿಯಾಗಿಯೇ ಇತ್ತು. ಒಳಗಿನ ಕೋಣೆಯಲ್ಲಿ ವಿಮಲಾದೇವಿ ಕೋಪದಿಂದ ಕುಳಿತಿದ್ದರು. ರಾಘವ್ ಮತ್ತು ನಂದಿನಿಯೂ ಅಲ್ಲೇ ಇದ್ದರು. ನಂದಿನಿ ನಿಧಾನವಾಗಿ ಹೇಳಿದಳು, ಅಮ್ಮಜಿ, ಅವಳು ಹೋಗಿದ್ದು ಒಳ್ಳೆಯದೇ. ಪ್ರತಿದಿನ ಮನೆಯಲ್ಲಿ ಅವಳ
ಮುಖ ನೋಡಿದಾಗ ಇನ್ನಷ್ಟು ದುಃಖವಾಗುತ್ತಿತ್ತು. ಆದರೆ ಈ ಬಾರಿ ದಯಾನಂದ್ ಜಿ ಮೌನವಾಗಿರಲಿಲ್ಲ. ಅವರು ಒಳಗೆ ಬರುತ್ತಾ ಹೇಳಿದರು, ದುಃಖ ಅವಳು ಮನೆಯಲ್ಲಿ ಇದ್ದದ್ದರಿಂದಲ್ಲ, ದುಃಖ ನಾವು ಮಾನವೀಯತೆಯನ್ನು ಕಳೆದುಕೊಂಡದ್ದರಿಂದ. ಕೋಣೆಯಲ್ಲಿ ನಿಶ್ಶಬ್ದತೆ ಆವರಿಸಿತು. ರಾಘವ್ ಕಿರಿಕಿರಿಯಿಂದ ಹೇಳಿದನು, ಅಪ್ಪ, ಈಗ ಮತ್ತೆ ಅದೇ ಮಾತು ಶುರು ಮಾಡಬೇಡಿ. ಅದೇ ಮಾತಾ? ದಯಾನಂದ್ ಜಿ ಅವರ ಧ್ವನಿ ನಡುಗಿತು. ಈ ಮನೆಯಿಗಾಗಿ ತನ್ನ ಎಲ್ಲವನ್ನೂ ಕೊಟ್ಟ ಹುಡುಗಿಗೆ ಇಂದು ನಮ್ಮ ಬಳಿ 2 ಸಿಹಿ ಮಾತುಗಳು ಉಳಿದಿಲ್ಲ. ವಿಮಲಾದೇವಿ ಮುಖ ತಿರುಗಿಸಿಕೊಂಡರು. ಆದರೆ ಬಹುಶಃ ಅವರೊಳಗೂ ಎಲ್ಲೋ ಒಂದು ನೋವು ಇತ್ತು. ಅದನ್ನು ಅವರು ಕೋಪದಿಂದ ಮುಚ್ಚಿಡುತ್ತಿದ್ದರು. ಆಗ ಅಕಸ್ಮಾತ್ತಾಗಿ ಹೊರಗಿನ ಬಾಗಿಲಿಗೆ ಯಾರೋ ತಟ್ಟಿದರು. ಧಕ್ ಧಕ್. ರಾಘವ್ ಹೋಗಿ ಬಾಗಿಲು ತೆರೆಯುತ್ತಾನೆ. ಎದುರಿಗೆ ಒಬ್ಬ ಕೂರಿಯರ್ ವ್ಯಕ್ತಿ ನಿಂತಿದ್ದ. ಆರವ್ಜಿಯವರ ಹೆಸರಿನ ಪಾರ್ಸೆಲ್ ಇದೆ. ರಾಘವ್ ಯೋಚನೆ ಮಾಡದೆ ಪಾರ್ಸೆಲ್ ತೆಗೆದುಕೊಂಡನು. ಇದನ್ನು ಈಗ ಏನು ಮಾಡುವುದು? ಅವನು ಪಾರ್ಸೆಲ್ ಅನ್ನು ಎಸೆಯಲು ಹೋಗುತ್ತಿದ್ದಂತೆಯೇ ದಯಾನಂದ್ ಜಿ ತಡೆದರು. ನಿಲ್ಲು. ಅವರು ನಿಧಾನವಾಗಿ ಪಾರ್ಸೆಲ್ ಅನ್ನು ಕೈಗೆತ್ತಿಕೊಂಡರು. ಅದರ ಮೇಲೆ ಸ್ಪಷ್ಟವಾಗಿ ತುರ್ತು ಕುಟುಂಬಕ್ಕಾಗಿ ಎಂದು ಬರೆದಿತ್ತು. ದಯಾನಂದ್ ಜಿ ನಡುಗುವ ಕೈಗಳಿಂದ ಪಾರ್ಸೆಲ್ ಅನ್ನು ತೆರೆದರು. ಒಳಗೆ ಒಂದು ಡೈರಿ ಮತ್ತು ಕೆಲವು ಕಾಗದಗಳು ಇದ್ದವು. ಡೈರಿಯನ್ನು ನೋಡುತ್ತಿದ್ದಂತೆ ಅವರ ಕಣ್ಣುಗಳು ತುಂಬಿಕೊಂಡವು. ಅದು ಆರವ್ನ ಕೈಬರಹವಾಗಿತ್ತು. ವಿಮಲಾದೇವಿಯು ನಿಧಾನವಾಗಿ ಹತ್ತಿರ ಬಂದರು. ದಯಾನಂದ್ ಜಿ ಡೈರಿಯನ್ನು ತೆರೆದರು. ಮೊದಲ ಪುಟದಲ್ಲಿ ಬರೆದಿತ್ತು, ಒಂದು ವೇಳೆ ನಾನು ಈ ಜಗತ್ತಿನಲ್ಲಿ ಇರದಿದ್ದರೆ ಈ ಮಾತುಗಳನ್ನು ನನ್ನ ಕುಟುಂಬದವರಿಗೂ ಖಂಡಿತವಾಗೂ ತಲುಪಲಿ. ಇಡೀ ಕೋಣೆ ಅಕಸ್ಮಾತ್ತಾಗಿ ಶಾಂತವಾಯಿತು. ದಯಾನಂದ್ ಜಿ ಓದಲು ಆರಂಭಿಸಿದರು. ಅಮ್ಮ, ನೀವು ಇದನ್ನು ಓದುತ್ತಿದ್ದರೆ ಬಹುಶಃ ನಾನು ನಿಮ್ಮ ಬಳಿಯಲ್ಲಿ ಇಲ್ಲ. ಆದರೆ ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಸಿಯಾ ತುಂಬ ಒಳ್ಳೆ ಹುಡುಗಿ. ವಿಮಲಾದೇವಿಯ ಕೈಗಳು ನಡುಗಿದವು. ದಯಾನಂದ್ ಜಿ ಮುಂದುವರೆಸಿ ಓದಲು ಆರಂಭಿಸಿದರು. ನನ್ನ ಉದ್ಯೋಗ ಹೋಗಿದ್ದಾಗ ನಾನು ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ. ನಾನು ಒಳಗಿನಿಂದ ಸಂಪೂರ್ಣವಾಗಿ ಮುರಿದು ಹೋಗಿದ್ದೆ. ಅದೇ ಸಮಯದಲ್ಲಿ ಸಿಯಾ ತನ್ನ ಎಲ್ಲ ಆಭರಣಗಳನ್ನು ಮಾರಿಬಿಟ್ಟಳು, ಮನೆಯಲ್ಲಿ ಗೌರವ ಉಳಿಯಲೆಂದು. ರಾಘವ್ ಮತ್ತು ನಂದಿನಿ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡತೊಡಗಿದರು. ಅವರಿಗೆ ಈ ವಿಷಯವೇ ಗೊತ್ತಿರಲಿಲ್ಲ. ದಯಾನಂದ್ ಜಿ ಅವರ ಧ್ವನಿ ಭಾರವಾಯಿತು. ಅಮ್ಮ, ನೀವು ಕೇಳಿದ್ದೀರಲ್ಲ, ಮನೆಯ ಸಾಲ ಅಕಸ್ಮಾತ್ತಾಗಿ ಹೇಗೆ ತೀರಿತು ಎಂದು? ಅದು ಸಿಯಾಳ ಕಾರಣದಿಂದ. ಅವಳು ಯಾರಿಗೂ ಹೇಳದೆ ತನ್ನ ತಾಯಿಯ ಕೊನೆಯ ನೆನಪಿನ ವಸ್ತುವನ್ನು ಮಾರಿಬಿಟ್ಟಳು. ವಿಮಲಾದೇವಿಯ ಕಣ್ಣುಗಳಿಂದ ಕಣ್ಣೀರು ತೊಟ್ಟಿತು. ಡೈರಿಯ ಪ್ರತಿಯೊಂದು ಪದವೂ ಅವರ ಹೃದಯದ ಮೇಲೆ ಹೊಡೆತ ನೀಡುತ್ತಿರುವಂತೆ ಅನಿಸಿತು. ಮತ್ತು ಅಪ್ಪ, ನನ್ನ ನಂತರ ಯಾವಾಗಲಾದರೂ ಸಿಯಾ ಒಬ್ಬಳಾಗಿ ಬಿಟ್ಟರೆ ಅವಳನ್ನು ಎಂದಿಗೂ ಒಂಟಿಯಾಗಿ ಬಿಡಬೇಡಿ. ಯಾಕೆಂದರೆ ಅವಳು ಕೇವಲ ನನ್ನ ಹೆಂಡತಿಯಲ್ಲ, ಈ ಮನೆಯ ಅತ್ಯಂತ ನಿಜವಾದ ಮನುಷ್ಯಳು. ಈಗ ಕೋಣೆಯಲ್ಲಿ ಕೇವಲ ಅಳುವ ಶಬ್ದಗಳಷ್ಟೇ ಇದ್ದವು. ರಾಘವ್ನ ಕೈಗಳು ನಡುಗತೊಡಗಿದವು. ಅವನಿಗೆ ಆ ದಿನ ನೆನಪಾಗತೊಡಗಿತು. ಸಿಯಾ ಅವನ ಅಸ್ವಸ್ಥ ತಾಯಿಯಾಗಿ ಇಡೀ ರಾತ್ರಿ ಜಾಗರಣೆ ಮಾಡಿ ಸೇವೆ ಮಾಡಿದಳು. ನಂದಿನಿಗೆ ನೆನಪಾಯಿತು. ಅವಳ ತವರು ಮನೆಯಲ್ಲಿ ಸಮಸ್ಯೆ ಬಂದಾಗ ಮೊದಲಿಗೆ ಸಹಾಯ ಮಾಡಿದವಳು ಸಿಯಾಳೇ ಆಗಿದ್ದಳು. ಆದರೆ ಇಂದು ಅದೇ ಹುಡುಗಿಯನ್ನು ಅವರು ಮನೆಯಿಂದ ಹೊರಹಾಕಿದ್ದರು. ವಿಮಲಾದೇವಿ ಅಕಸ್ಮಾತ್ತಾಗಿ ಜೋರಾಗಿ ಅಳತೊಡಗಿದರು. ನಾನು ಏನು ಮಾಡಿಬಿಟ್ಟೆ? ದಯಾನಂದ್ ಜಿ ಅವರ ಕಣ್ಣುಗಳು ತೇವವಾಗಿದ್ದವು. ಈ ಮನೆಯನ್ನು ಉಳಿಸಲು ಎಲ್ಲವನ್ನೂ ಕೊಟ್ಟ ಸೊಸೆಯನ್ನು ಇಂದು ನಾವು ನಿರಾಶ್ರಿತಳನ್ನಾಗಿ ಮಾಡಿಬಿಟ್ಟವು. ಅದೇ ಸಮಯದಲ್ಲಿ ಸಿಯಾ ಸುಜಾತ ಅವರ ಮನೆಗೆ ತಲುಪಿದ್ದಳು. ಆ ಮನೆಯ ನಗರದ ಹತ್ತಿರದ ಒಂದು ಶಾಂತ ಕಾಲೋನಿಯಲ್ಲಿ ಇತ್ತು. ಸುಜಾತ ಅವರು ಅವಳಿಗಾಗಿ ಊಟ ಹಾಕಿದರು. ಆದರೆ ಸಿಯಾ ಕೈ ಹಾಕಲಿಲ್ಲ. ಅವಳು ಇನ್ನೂ ಮೌನವಾಗಿದ್ದಳು. ಆರವ್ನ ಫೋಟೋ ಮೇಲೆಯೇ ನೆಟ್ಟಿತ್ತು. ಸುಜಾತ ಅವರು ಅವಳ ಬಳಿಯಲ್ಲಿ ಕುಳಿತರು. ಸಿಯಾ ಮಗಳೇ, ಜೀವನ ತುಂಬಾ ಕಷ್ಟಕರ. ಆದರೆ ನಿನ್ನನ್ನು ನೀನೇ ಮುರಿದುಕೊಳ್ಳಬೇಡ. ಸಿಯಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಮ್ಯಾಡಮ್, ಒಂದು ದಿನ ನನ್ನದೇ ಮನೆ ನನ್ನನ್ನು ಪರಾಯಿಯನ್ನಾಗಿ ಮಾಡುತ್ತದೆ ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ. ಸುಜಾತ ಅವರು ಅವಳ ಕೈ ಹಿಡಿದರು. ಎಲ್ಲಾ ಸಂಬಂಧಗಳು ರಕ್ತದಿಂದ ನಿರ್ಮಾಣವಾಗುವುದಿಲ್ಲ.
ಕೆಲವು ಸಂಬಂಧಗಳು ಹೃದಯದಿಂದ ನಿರ್ಮಾಣವಾಗುತ್ತವೆ. ಸಿಯಾ ಮೌನವಾಗಿಯೇ ಉಳಿದಳು. ಅವಳೊಳಗೆ ಅಷ್ಟು ನೋವು ಸಂಗ್ರಹವಾಗಿತ್ತು. ಈಗ ಪದಗಳು ಸಹ ಅವಳನ್ನು ಬಿಟ್ಟು ಹೋಗುತ್ತಿದ್ದವು. ಅದೇ ರಾತ್ರಿ ಆರವ್ನ ಮನೆಯಲ್ಲಿ ಯಾರಿಗೂ ನಿದ್ರೆ ಬರಲಿಲ್ಲ. ವಿಮಲಾದೇವಿ ಮತ್ತೆ ಮತ್ತೆ ಅದೇ ಡೈರಿಯನ್ನು ಓದುತ್ತಿದ್ದರು. ಪ್ರತಿಯೊಂದು ಸಾಲು ಅವರನ್ನು ಒಳಗಿನಿಂದ ಮುರಿಯುತ್ತಿತ್ತು. ಅಕಸ್ಮಾತ್ತಾಗಿ ಅವರ ದೃಷ್ಟಿ ಡೈರಿಯ ಕೊನೆಯ ಪುಟದ ಮೇಲೆ ಬಿತ್ತು. ಅಲ್ಲಿ ಬರೆದಿತ್ತು, ಒಂದು ವೇಳೆ ಸಿಯಾ ಅಳುತ್ತಾ ಈ ಮನೆಯಿಂದ ಹೊರಟು ಹೋದರೆ ಆ ದಿನ ನನ್ನ ಮನೆಯೂ ಅಂತ್ಯವಾಗುತ್ತದೆ ಎಂದು ತಿಳಿದುಕೊಳ್ಳಿ. ಇದನ್ನು ಓದುತ್ತಿದ್ದಂತೆಯೇ ವಿಮಲಾದೇವಿ ಕಿರುಚುತ್ತಾ ಅತ್ತರು. ನನಗೆ ನನ್ನ ಸೊಸೆ ಮತ್ತೆ ಬೇಕು. ರಾಘವ್ ತಕ್ಷಣ ಹೇಳಿದನು, ಅಮ್ಮ, ಬೆಳಿಗ್ಗೆ ಆಗುತ್ತಿದ್ದಂತೆಯೇ ನಾವು ಅವಳನ್ನು ಮರಳಿ ಕರೆತರುತ್ತೇವೆ. ದಯಾನಂದ್ ಜಿ ಭಾರವಾದ ಧ್ವನಿಯಲ್ಲಿ ಹೇಳಿದರು. ಅವಳು ಮರಳಿ ಬರಲು ಬಯಸುತ್ತಾಳೆಯೋ ಇಲ್ಲವೋ ಗೊತ್ತಿಲ್ಲ. ಇಡೀ ಮನೆ ಪಶ್ಚಾತ್ತಾಪದಲ್ಲಿ ಮುಳುಗಿತ್ತು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಬೆಳಿಗ್ಗೆ ಆಗುತ್ತಿದ್ದಂತೆಯೇ ಸಿಯಾಳ ಜೀವನದಲ್ಲಿ ಒಂದು ನಿರ್ಧಾರ ಆಗಲಿತ್ತು. ಅದು ಎಲ್ಲವನ್ನೂ ಬದಲಾಯಿಸುತ್ತಿತ್ತು. ಬೆಳಗಿನ ಸಮಯವಾಗಿತ್ತು. ಮೃದುವಾದ ಸೂರ್ಯಕಿರಣಗಳು ನಿಧಾನವಾಗಿ ನಗರದ ರಸ್ತೆಗಳಲ್ಲಿ ಹರಡುತ್ತಿದ್ದವು. ಆದರೆ ಸುಜಾತಾ ಅವರ ಮನೆಯ ಚಿಕ್ಕ ಕೋಣೆಯಲ್ಲಿ ಕುಳಿತಿದ್ದ ಸಿಯಾಳ ಜೀವನ ಇನ್ನೂ ಕತ್ತಲೆಯಲ್ಲೇ ಮುಳುಗಿತ್ತು. ಇಡೀ ರಾತ್ರಿ ಅವಳ ಕಣ್ಣಿಗೆ ನಿದ್ರೆ ಬರಲಿಲ್ಲ. ಅವಳು ಕಿಟಕಿಯ ಬಳಿಯಲ್ಲಿ ಕುಳಿತು ಆಕಾಶವನ್ನು ನೋಡುತ್ತಲೇ ಇದ್ದಳು. ಕೆಲವೊಮ್ಮೆ ಆರವ್ನ ಫೋಟೋವನ್ನು ಹೃದಯಕ್ಕೆ ಅಪ್ಪಿಕೊಳ್ಳುತ್ತಿದ್ದಳು. ಮತ್ತೆ ಕೆಲವೊಮ್ಮೆ ಅವನ ಮಾತುಗಳನ್ನು ನೆನೆದು ಮೌನವಾಗಿ ಅತ್ತಳು. ಸುಜಾತಾ ಜಿ ದೂರ ನಿಂತು ಎಲ್ಲವನ್ನೂ ನೋಡುತ್ತಿದ್ದರು. ಸಿಯಾ ಹೊರಗಿನಿಂದ ಎಷ್ಟು ಶಾಂತವಾಗಿ ಕಾಣುತ್ತಿದ್ದಾಳೋ, ಒಳಗಿನಿಂದ ಅಷ್ಟೇ ಮುರಿದು ಹೋಗಿದ್ದಾಳೆ ಎಂಬುದು ಅವರಿಗೆ ಅರ್ಥವಾಗುತ್ತಿತ್ತು. ಅಷ್ಟರಲ್ಲಿ ಬಾಗಿಲಿನ ಗಂಟೆ ಮೊಳಗಿತು. ಸುಜಾತಾ ಜಿ ಬಾಗಿಲು ತೆರೆದರು. ಎದುರಿಗೆ ದಯಾನಂದ್ ಜಿ, ವಿಮಲಾದೇವಿ, ರಾಘವ್ ಮತ್ತು ನಂದಿನಿ ನಿಂತಿದ್ದರು. ನಾಲ್ವರ ಕಣ್ಣುಗಳು ಊದಿಕೊಂಡಿದ್ದವು. ಇಡೀ ರಾತ್ರಿ ಅತ್ತಂತೆ ಕಾಣುತ್ತಿದ್ದರು. ಸುಜಾತಾ ಜಿ ಎಲ್ಲವನ್ನೂ ಅರ್ಥಮಾಡಿಕೊಂಡರು. ಏನೂ ಹೇಳದೆ ಅವರನ್ನು ಒಳಗೆ ಬರಲು ಬಿಡಿದರು. ಸಿಯಾ ಅವರ ಧ್ವನಿ ಕೇಳುತ್ತಿದ್ದಂತೆಯೇ ನಿಧಾನವಾಗಿ ಹೊರಗೆ ಬಂದಳು. ಎದುರಿಗೆ ಇಡೀ ಕುಟುಂಬ ನಿಂತಿತ್ತು. ಆದರೆ ಇಂದು ಅವರ ಮುಖಗಳು ಬದಲಾಗಿದ್ದವು. ಕೋಪವಿಲ್ಲ, ದ್ವೇಷವಿಲ್ಲ, ಕೇವಲ ಪಶ್ಚಾತ್ತಾಪ. ಕೆಲವು ಕ್ಷಣಗಳ ಕಾಲ ಅಲ್ಲಿ ಸಂಪೂರ್ಣ ಮೌನ ಆವರಿಸಿತು. ನಂತರ ಇದ್ದಕ್ಕಿದ್ದಂತೆ ವಿಮಲಾದೇವಿ ಸಿಯಾದ ಕಾಲುಗಳ ಬಳಿ ಕುಳಿತುಕೊಂಡರು. ಸೊಸೆ, ನನ್ನನ್ನು ಕ್ಷಮಿಸು. ಸಿಯಾ ಬೆಚ್ಚಿ ಬಿದ್ದಳು. ಅಮ್ಮ, ನೀವು ಏನು ಮಾಡುತ್ತಿದ್ದೀರಿ? ಆದರೆ ವಿಮಲಾದೇವಿ ನಿರಂತರವಾಗಿ ಅಳುತ್ತಲೇ ಇದ್ದರು. ನಿನ್ನನ್ನು ಅರ್ಥಮಾಡಿಕೊಳ್ಳುವಲ್ಲಿ ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ. ನೀನು ಮನಹೂಸಲ್ಲ, ಈ ಮನೆಯ ಲಕ್ಷ್ಮಿಯಾಗಿದ್ದೆ. ಸಿಯಾದ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ರಾಘವ್ ಕೂಡ ತಲೆ ತಗ್ಗಿಸಿ ನಿಂತಿದ್ದನು. ಸಿಯಾ, ನಾವೆಲ್ಲರೂ ನಾಚಿಕೆ ಪಡುತ್ತಿದ್ದೇವೆ. ನಿನ್ನೊಂದಿಗೆ ತುಂಬ ತಪ್ಪು ಮಾಡಿದ್ದೇವೆ. ನಂದಿನಿಯು ಅಳುತ್ತಾ ಹೇಳಿದಳು. ಯಾವಾಗಲೂ ನಮ್ಮ ಜೊತೆ ನಿಂತಿದ್ದವಳನ್ನೇ ನಾವು ಒಂಟಿಯಾಗಿ ಬಿಟ್ಟೆವು. ಸಿಯಾ ಏನೂ ಮಾತನಾಡಲಿಲ್ಲ. ಅವಳ ಹೃದಯ ಇನ್ನೂ ನಿನ್ನೆಯ ಗಾಯಗಳಿಂದ ತುಂಬಿಕೊಂಡಿತ್ತು. ದಯಾನಂದ್ ಜಿ ಮುಂದೆ ಬಂದರು. ನಡುಗುವ ಧ್ವನಿಯಲ್ಲಿ ಹೇಳಿದರು, ಸೊಸೆ, ಮನೆಗೆ ಬಾ. ನೀನಿಲ್ಲದೆ ಆ ಮನೆ ಅನ್ನಿಸುತ್ತಿಲ್ಲ. ಸಿಯಾದ ಕಣ್ಣುಗಳು ತುಂಬಿಕೊಂಡವು. ಅವಳಿಗೆ ಆರವ್ನ ಮಾತುಗಳು ನೆನಪಾದವು. ಅಮ್ಮ, ಅಪ್ಪನನ್ನು ಯಾವಾಗಲೂ ನೋಡಿಕೋ. ಅವಳು ನಿಧಾನವಾಗಿ ತಲೆ ತಗ್ಗಿಸಿದಳು. ಆದರೆ ಆಗ ಅವಳು ಒಂದು ಮಾತು ಹೇಳಿದಳು. ಅದು ಎಲ್ಲರನ್ನೂ ಮೌನಗೊಳಿಸಿತು. ಬಾಬುಜಿ, ಮನೆ ಕೇವಲ ಗೋಡೆಗಳಿಂದ ನಿರ್ಮಾಣವಾಗುವುದಿಲ್ಲ, ಆತ್ಮೀಯತೆಯಿಂದ ನಿರ್ಮಾಣವಾಗುತ್ತದೆ. ಇಡೀ ಕೊಠಡಿ ನಿಶ್ಶಬ್ದವಾಯಿತು. ಸಿಯಾದ ಧ್ವನಿ ನಡುಗುತ್ತಿತ್ತು. ನಿನ್ನೆ ನಾನು ಅಳುತ್ತಿದ್ದಾಗ ನನ್ನನ್ನು ತಡೆಯಲು ಒಬ್ಬನೇ ವ್ಯಕ್ತಿಯಿದ್ದರು, ನೀವು. ವಿಮಲಾದೇವಿಯ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಸೊಸೆ, ನನಗೆ ಯಾವ ಶಿಕ್ಷೆಯಾದರೂ ಕೊಡು. ಆದರೆ ನಮ್ಮನ್ನು ಬಿಟ್ಟು ಹೋಗಬೇಡ. ಸಿಯಾದ ಕಣ್ಣುಗಳು ತೇವಗೊಂಡಿದ್ದವು. ಅವಳು ಯಾರನ್ನೂ ದ್ವೇಷಿಸಲು ಬಯಸಲಿಲ್ಲ. ಏಕೆಂದರೆ ಆರವ್ ಯಾವಾಗಲೂ ಹೇಳುತ್ತಿದ್ದ, ಸಂಬಂಧಗಳು ಮುರಿದರೆ ಮನುಷ್ಯ ಒಂಟಿಯಾಗಿ ಬಿಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಸಿಯಾ ನಿಧಾನವಾಗಿ ವಿಮಲಾದೇವಿಯ ಬಳಿಗೆ ಹೋಗಿ ಅವರನ್ನು ಎಬ್ಬಿಸಿ ಅಪ್ಪಿಕೊಂಡಳು. ಅಷ್ಟೇ, ಇಡೀ ಕೊಠಡಿ ಕಣ್ಣೀರಿನಿಂದ ತುಂಬಿಬಿಟ್ಟಿತು. ಸುಜಾತಾಜಿಯವರ ಕಣ್ಣುಗಳು ತೇವಗೊಂಡವು. ಸ್ನೇಹಿತರೆ, ಕೆಲವೊಮ್ಮೆ ಮನುಷ್ಯ ಕೋಪದಲ್ಲಿ ಜೀವನಪೂರ್ತಿ ನೋವು ಕೊಡುವ ತಪ್ಪುಗಳನ್ನು ಮಾಡಿಬಿಡುತ್ತಾನೆ. ಆದರೆ ಯಾವ ಮನೆಯಲ್ಲಿ ಕ್ಷಮೆ ಉಳಿದಿರುತ್ತದೆಯೋ ಅಲ್ಲಿ ಸಂಬಂಧಗಳು ಮತ್ತೆ ಜೀವಂತವಾಗುತ್ತವೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಮತ್ತೆ ಹಳ್ಳಿಗೆ ಮರಳಲು ಹೊರಟರು. ದೇವಗದ ಹಳ್ಳಿಯಲ್ಲಿ ಜನರು ಸಿಯಾಳನ್ನು ಮರಳಿ ಬರುತ್ತಿರುವುದನ್ನು ನೋಡುತ್ತಿದ್ದಂತೆಯೇ ಎಲ್ಲರ ದೃಷ್ಟಿಯೂ ತಗ್ಗಿತು. ನಿನ್ನೆ ಇದೇ ಜನರು ತಮಾಷೆ ನೋಡುತ್ತಿದ್ದರು. ಆದರೆ ಇಂದು ಪ್ರತಿಯೊಬ್ಬರ ಮುಖದಲ್ಲೂ ನಾಚಿಕೆಯಿತ್ತು. ಮನೆಯ ಹೊರಗೆ ತಲುಪಿದ ತಕ್ಷಣ ವಿಮಲಾದೇವಿ ಸಿಯಾದ ಕೈ ಹಿಡಿದರು. ಸೊಸೆ, ಈ ಬಾರಿ ಮನೆಗೆ ಸೊಸೆಯಾಗಿ ಅಲ್ಲ, ಮಗಳಾಗಿ ಕಾಲಿಡು. ಸಿಯಾದ ಕಣ್ಣುಗಳು ತುಂಬಿಕೊಂಡವು. ಅವಳು ನಿಧಾನವಾಗಿ ಮನೆಯ ದ್ವಾರವನ್ನು ಸ್ಪರ್ಶಿಸಿ ಒಳಗೆ ಹೋದಳು.
ಮನೆಯೊಳಗೆ ಕಾಲಿಟ್ಟ ಕೂಡಲೇ ಅವಳ ದೃಷ್ಟಿ ಗೋಡೆಯ ಮೇಲೆ ನೇತಾಡುತ್ತಿದ್ದ ಆರವ್ನ ಫೋಟೋದ ಮೇಲೆ ಬಿತ್ತು. ಇಂದು ಫೋಟೋಗೆ ಹೂವಿನ ಹಾರ ಹಾಕಲಾಗಿತ್ತು. ಸಿಯಾ ಕೆಲವು ಕ್ಷಣ ಅಲ್ಲೇ ನಿಂತಳು. ನಂತರ ಫೋಟೋದ ಮುಂದೆ ಹೋಗಿ ನಿಧಾನವಾಗಿ ಹೇಳಿದಳು, ನೋಡಿ, ನಿಮ್ಮ ಮನೆ ಒಡೆಯುವುದರಿಂದ ಉಳಿದುಕೊಂಡಿದೆ. ಅವಳ ಕಣ್ಣುಗಳಿಂದ ಕಣ್ಣೀರು ಜಾರಿತು. ದಯಾನಂದ್ ಜಿ ಹಿಂದೆ ನಿಂತು ಎಲ್ಲವನ್ನೂ ಕೇಳುತ್ತಿದ್ದರು. ಅವರು ಆಕಾಶದ ಕಡೆ ನೋಡಿದರು. ಮನಸ್ಸಿನಲ್ಲೇ ತಮ್ಮ ಮಗನಿಗೆ ಹೇಳುತ್ತಿರುವಂತೆ, ಮಗನೇ, ನಿನ್ನ ಸಿಯಾ ಇಂದು ಈ ಮನೆಯನ್ನು ಕಾಪಾಡಿಕೊಂಡಳು. ದಿನಗಳು ಕಳೆಯತೊಡಗಿದವು. ನಿಧಾನವಾಗಿ ಮನೆಯ ವಾತಾವರಣ ಬದಲಾಗತೊಡಗಿತು. ವಿಮಲಾದೇವಿ ಈಗ ಸಿಯಾಳನ್ನು ಸೊಸೆಯಾಗಿ ಅಲ್ಲ, ಮಗಳಂತೆ ನೋಡಿಕೊಳ್ಳತೊಡಗಿದರು. ರಾಘವ್ ಪ್ರತಿಯೊಂದು ನಿರ್ಧಾರದಲ್ಲೂ ಅವಳ ಅಭಿಪ್ರಾಯ ಕೇಳತೊಡಗಿದನು. ಮತ್ತು ಒಮ್ಮೆ ಅವಳ ಮೇಲೆ ಅಸೂಯೆ ಪಡುತ್ತಿದ್ದ ನಂದಿನಿ ಇಂದು ಅವಳ ಜೊತೆ ಗಂಟೆಗಟ್ಟಲೆ ಕುಳಿತು ಮಾತನಾಡುತ್ತಿದ್ದಳು. ಆದರೆ ಸಿಯಾ ಮೊದಲಿನಂತಿರಲಿಲ್ಲ. ಅವಳ ನಗುವಿನಲ್ಲಿ ಈಗ ನೋವು ಅಡಗಿಕೊಂಡಿತ್ತು. ರಾತ್ರಿ ಆಗಾಗ ಅವಳು ಮನೆಯ ಮೇಲ್ಛಾವಣಿಗೆ ಹೋಗಿ ಆಕಾಶವನ್ನು ನೋಡುತ್ತಿದ್ದಳು. ಎಲ್ಲೋ ಆರವ್ ತನ್ನನ್ನು ನೋಡುತ್ತಿದ್ದಾನೆ ಎಂಬ ಭಾವನೆ ಅವಳಿಗಾಗುತ್ತಿತ್ತು. ಒಂದು ರಾತ್ರಿ ದಯಾನಂದ್ ಜಿ ಅವಳ ಬಳಿಗೆ ಬಂದರು. ಸೊಸೆ, ದುಃಖ ಸ್ವಲ್ಪ ಕಡಿಮೆಯಾಯಿತೇ? ಸಿಯಾ ಸಣ್ಣದಾಗಿ ನಗಿದಳು. ಕೆಲವು ಸಂಬಂಧಗಳು ಎಂದಿಗೂ ಮುಗಿಯುವುದಿಲ್ಲ ಬಾಬೂಜಿ. ಅವು ಕೇವಲ ಕಾಣಿಸಿಕೊಳ್ಳುವುದನ್ನು ನಿಲ್ಲಿಸುತ್ತವೆ. ದಯಾನಂದ್ ಜಿಯವರ ಕಣ್ಣುಗಳು ತುಂಬಿಕೊಂಡವು. ಅವರು ಸಿಯಾದ ತಲೆಯ ಮೇಲೆ ಕೈಯಿಟ್ಟರು. ಆ ರಾತ್ರಿ ಬಹಳ ದಿನಗಳ ನಂತರ ಇಡೀ ಮನೆಯಲ್ಲಿ ಅಂಗಣದಲ್ಲಿ ಹಾಕಿದ್ದ ಆರವ್ನ ಫೋಟೋ ಕೂಡ ಸಣ್ಣದಾಗಿ ನಗುತ್ತಿರುವಂತೆ ಕಾಣುತ್ತಿತ್ತು. ಅದು ಹೇಳುತ್ತಿರುವಂತೆ, ಈಗ ನನ್ನ ಮನೆ ಮತ್ತೆ ಮನೆಯಾಗಿದೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯಬೇಕಾದುದು ಏನೆಂದರೆ, ದುಃಖ ಮತ್ತು ಕೋಪದಲ್ಲಿ ನಮ್ಮವರನ್ನು ಎಂದಿಗೂ ಒಂಟಿಯಾಗಿ ಬಿಡಬಾರದು. ಕೆಲವೊಮ್ಮೆ ನಾವು ಭಾರವೆಂದು ಭಾವಿಸುವ ವ್ಯಕ್ತಿಯೇ ಇಡೀ ಕುಟುಂಬದ ನಿಜವಾದ ಶಕ್ತಿಯಾಗಿರುತ್ತಾನೆ. ಸಂಬಂಧಗಳು ಪ್ರೀತಿ, ನಂಬಿಕೆ ಮತ್ತು ಮಾನವೀಯತೆಯಿಂದ ಸಾಗುತ್ತವೆ, ಅನುಮಾನ ಮತ್ತು ಕೋಪದಿಂದ ಅಲ್ಲ. ಈ ಕತೆ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ, ನಿಮ್ಮ ಕಣ್ಣುಗಳನ್ನು ತೇವಗೊಳಿಸಿದ್ದರೆ, ಒಂದು ಚಿಕ್ಕ ಕೆಲಸವನ್ನು ಖಂಡಿತ ಮಾಡಿ. ನಮ್ಮ ಚಾನೆಲ್ ಬಿಎಸ್ ಸ್ಟೋರಿ ವರ್ಲ್ಡ್ ಅನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕತೆಗೆ ಒಂದು ಮಧುರವಾದ ಕಾಮೆಂಟ್ ಕೂಡ ಮಾಡಿ.